ಇಸ್ರೇಲ್ ಅಮೆರಿಕ ಯುದ್ಧ 17ನೇ ದಿನವೂ ಮುಂದುವರೆದಿದ್ದು, ಅಮೆರಿಕ ಸೇನೆ ಇರಾನ್ನ ಚಬ್ಬಾರ್ ಬಳಿ ಇರುವಂತಹ ವ್ಯಾಪಾರ ವಹಿವಾಟು ನಡೆಸುವ ಬಂದರಿನ ಮೇಲೆ ಏರ್ ಸ್ಟ್ರೈಕ್ ನಡೆಸಿದೆ. ಇದು ಇರಾನ್ನ ಏಕೈಕ ವಾಣಿಜ್ಯ ಬಂದರಾಗಿದ್ದು, ಇದರ ಮೇಲೆ ಅಮೆರಿಕ ಸೇನೆ ಭೀಕರ ದಾಳಿ ನಡೆಸಿದೆ. ಇಸ್ರೇಲ್ ಅಮೆರಿಕ ದಾಳಿಗೆ ಪ್ರತೀಕಾರದ ದಾಳಿ ಮಾಡ್ತಾ ಇರುವ ಇರಾನ್ ಕೂಡ ಬಾಗ್ದಾದ್ನಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿ ಮೇಲೆ ಮಿಸೈಲ್ ಡ್ರೋನ್ ದಾಳಿ ನಡೆಸಿದೆ. ಎರಡೂ ಕಡೆಯೂ ನಿರಂತರ ದಾಳಿ ಆಗ್ತಿರೋದ್ರಿಂದ ವಿಶ್ವದಾದ್ಯಂತ ಹಲವು ದೇಶಗಳಲ್ಲಿ ತೈಲ ಅನಿಲದ ಕೊರತೆ ಉಂಟಾಗ್ತಿದೆ. ಇರಾನ್ ಅಮೆರಿಕದ ರಾಯಭಾರಿ ಕಚೇರಿಗಳನ್ನು ಟಾರ್ಗೆಟ್ ಮಾಡ್ತಿದ್ದು, ದುಬೈ ಏರ್ಪೋರ್ಟ್ ಸೇರಿದಂತೆ ಹಲವೆಡೆ ದಾಳಿ ಮುಂದುವರೆದಿದೆ. ಇನ್ನು ಅಮೆರಿಕ ಇರಾನ್ ಯುದ್ಧ ತೀವ್ರಗತಿಯಲ್ಲಿ ಸಾಗಿದೆ. ಇರಾನ್ ವಶದಲ್ಲಿರುವ ಹರ್ಮುಜ್ ಜಲಸಂಧಿಯನ್ನ ಹೇಗಾದರೂ ಮಾಡಿ ಕೈವಶ ಮಾಡಿಕೊಳ್ಳಬೇಕು ಅನ್ನೋ ತವಕದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇದ್ದಾರೆ. ಈ ನಡುವೆ ಬ್ರಿಟಿಷ್ ಪ್ರಧಾನಿ ಕೈರ್ ಸ್ಟಾರ್ಮರ್ಗೆ ಟ್ರಂಪ್ ಕರೆ ಮಾಡಿದ್ರಂತೆ. ಹಾರ್ಮುಜ್ ಜಲಸಂಧಿ ಓಪನ್ ಮಾಡಲು ಸಹಕಾರ ಕೊಡಬೇಕು, ಬ್ರಿಟನ್ನ ಯುದ್ಧ ನೌಕೆಗಳನ್ನು ನೀಡಿ ಸಹಕರಿಸಿ ಅಂತ ಟ್ರಂಪ್ ಮನವಿ ಮಾಡಿದರು. ಆದರೆ ಟ್ರಂಪ್ ಮನವಿಯನ್ನ ಬ್ರಿಟನ್ ಪ್ರಧಾನಿ ಕೈರ್ ಸ್ಟಾರ್ಮರ್ ನಿರಾಕರಿಸಿದ್ದಾರೆ ಎನ್ನಲಾಗಿದೆ. ಬಂಗಾಳಕೊಲ್ಲಿಯಲ್ಲಿ ಯುದ್ಧದ ನಡುವೆಯೂ ಹರ್ಮುಜ್ ಜಲಸಂಧಿ ದಾಟಿ 45,000 ಮೆಟ್ರಿಕ್ ಟನ್ ಎಲ್ಪಿಜಿ ಹೊತ್ತ ಶಿವಾಲಿಕ್ ಹಡಗು ಭಾರತದತ್ತ ಬರ್ತಿದೆ. ಇನ್ನು ಕೆಲವು ಕ್ಷಣಗಳಲ್ಲಿ ಶಿವಾಲಿಕ್ ಹಡಗು ಮುಂದ್ರಾ ಬಂದರಿಗೆ ಆಗಮಿಸಲಿದ್ದು, ಇನ್ನೊಂದು ಕಡೆ ದೇಶದಲ್ಲಿ ಎಲ್ಪಿಜಿ ಕೊರತೆಯಿಂದಾಗಿ ಭಾರಿ ಸಮಸ್ಯೆಗಳಾಗ್ತಿದೆ. ಎಲ್ಪಿಜಿ ಅನಿಲ ಹೊತ್ತಂತಹ ಶಿವಾಲಿಕ್ ಹಡಗು ಇವತ್ತು ಆಗಮಿಸಲಿದ್ರೆ, ನಾಳೆ ನಂದಾದೇವಿ ಹಡಗು ಬರಲಿದೆ. ಈ ಎರಡು ಹಡಗು ಬಂದರೆ ಅನಿಲದ ಸಮಸ್ಯೆ ಸ್ವಲ್ಪ ಮಟ್ಟಿಗಾದರೂ ಕಡಿಮೆಯಾಗಲಿದೆ. ದುಬೈ ವಿಮಾನ ನಿಲ್ದಾಣದ ಮೇಲೆ ಇರಾನ್ ದಾಳಿ ನಡೆಸಿದೆ. ವಿಮಾನ ನಿಲ್ದಾಣದ ಬಳಿ ಭಾರೀ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಡ್ರೋನ್ಗಳನ್ನು ಬಳಸಿ ಇರಾನ್ ದಾಳಿ ಮಾಡಿದೆ ಎನ್ನಲಾಗ್ತಾ ಇದೆ. ಇನ್ನು ಬೆಂಕಿ ನಂದಿಸುವ ಕಾರ್ಯ ಮುಂದುವರೆದಿದೆ. ಸದ್ಯ ದುಬೈ ಏರ್ಪೋರ್ಟ್ ಬಂದ್ ಮಾಡಲಾಗಿದ್ದು, ವಿಮಾನ ಹಾರಾಟ ನಿಲ್ಲಿಸಲಾಗಿದೆ. ಮಧ್ಯಪ್ರಾಚ್ಯ ದೇಶದಲ್ಲಿ ಯುದ್ಧದ ತೀವ್ರತೆ ಹೆಚ್ಚಾಗಿದೆ. ಇನ್ನು ಯುದ್ಧದ ಕಾರಣದಿಂದ ಏರ್ಪೋರ್ಟ್ನಲ್ಲಿ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿದೆ. ಇವತ್ತು ಬೆಳಗ್ಗೆ ಬೆಂಗಳೂರಿನಿಂದ ದುಬೈಗೆ ತೆರಳಿದ್ದ ಎಮಿರೇಟ್ಸ್ ವಿಮಾನ ವಾಪಸ್ ಬೆಂಗಳೂರಿಗೆ ಬಂದಿದೆ. ಇಂಡಿಯಾ ಬಾರ್ಡರ್ ತಲುಪುವಷ್ಟರಲ್ಲಿ ನೋ ಲ್ಯಾಂಡಿಂಗ್ ಸಿಗ್ನಲ್ ಸಿಕ್ಕಿದೆ. ಹೀಗಾಗಿ ದೇವನಹಳ್ಳಿ ವಿಮಾನ ನಿಲ್ದಾಣಕ್ಕೆ ವಿಮಾನ ವಾಪಸ್ ಆಗಿದೆ. ಇನ್ನು ಪ್ರಯಾಣಿಕರಿಗೆ ಏರ್ಲೈನ್ಸ್ ವತಿಯಿಂದ ಬದಲಿ ವ್ಯವಸ್ಥೆ ಮಾಡಲಾಗಿದೆ. ಇವತ್ತು ವಾಪಸ್ ಬಂದಿರೋ ವಿಮಾನ ರಾತ್ರಿ 10:30ಕ್ಕೆ ಟೇಕ್ ಆಫ್ ಆಗಲಿದೆ. ಹೀಗಾಗಿ ಏರ್ಪೋರ್ಟ್ನಲ್ಲೇ ಪ್ರಯಾಣಿಕರು ಕಾದು ಕುಳಿತಿದ್ದಾರೆ. ಯುಎಇನಲ್ಲಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದ ಆರೋಪದಲ್ಲಿ 35 ಜನರನ್ನ ಬಂಧಿಸಲಾಗಿದೆ. ಯುದ್ಧದ ಕುರಿತಾದ ವಿಡಿಯೋಗಳನ್ನು ಜಾಲತಾಣದಲ್ಲಿ ಹಂಚಿಕೊಂಡಿರೋ ಕಾರಣ ಹಾಗೂ ಆಂತರಿಕ ಮಾಹಿತಿಯನ್ನ ಹಂಚಿಕೊಂಡ ಕಾರಣ 35 ಜನರನ್ನ ಬಂಧಿಸಲಾಗಿದೆ. ಈ ಪೈಕಿ 19 ಮಂದಿ ಭಾರತೀಯರಾಗಿದ್ದಾರೆ ಎನ್ನಲಾಗಿದೆ. ಯಾರು ಕೂಡ ಸುಳ್ಳು ಸುದ್ದಿ ಹಂಚಿಕೊಳ್ಳಬಾರದು ಅಂತ ಸರ್ಕಾರ ಹೇಳಿದೆ. ಕೆಎಫ್ಸಿಗೂ ಸಿಲಿಂಡರ್ ಕೊರತೆ ತಟ್ಟಿದೆ. ಸಿಲಿಂಡರ್ ಅಭಾವದಿಂದಾಗಿ ಲಿಮಿಟೆಡ್ ಐಟಂ ಬಗ್ಗೆ ಕೆಎಫ್ಸಿ ಅವರು ಬೋರ್ಡ್ ಅಳವಡಿಕೆ ಮಾಡಿದ್ದಾರೆ. ಫ್ರೈಡ್ ಐಟಂ ಇಲ್ಲ, ಬದಲಾಗಿ ಸ್ಮೋಕಿ ಗ್ರಿಲ್ಡ್ ಲೆಗ್, ಜಿಂಜರ್ ಬರ್ಗರ್, ರೈಸ್ ಬೌಲ್ ಮತ್ತು ವಿಂಗ್ಸ್ ಮಾತ್ರ ಲಭ್ಯ ಇದೆ ಅಂತ ಬೋರ್ಡ್ ಹಾಕಿ ಗ್ರಾಹಕರಿಗೆ ಮನವಿ ಮಾಡಿದ್ದಾರೆ. ಇನ್ನು ಶಿವಾನಂದ ಸರ್ಕಲ್ನಲ್ಲಿರುವ ಬೆಂಗಳೂರು ಕೆಫೆಗೂ ಕೂಡ ಸಿಲಿಂಡರ್ ಸಮಸ್ಯೆ ಉಂಟಾಗಿದೆ. ಹೀಗಾಗಿ ಗ್ಯಾಸ್ ಸಿಗದ ಹಿನ್ನೆಲೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮಾತನಾಡಿರುವ ರಾಮಚಂದ್ರ ಭಟ್, ನಮಗೆ ಇಲ್ಲಿಯವರೆಗೆ ಗ್ಯಾಸ್ ಸಿಕ್ಕಿಲ್ಲ, ಸೌದೆ ಒಲೆ, ಇದ್ದಿಲು ಒಲೆಯಲ್ಲಿ ಅಡುಗೆ ಮಾಡ್ತಿದ್ದೇವೆ. ಹೀಗೆ ಮುಂದುವರೆದ್ರೆ ಹೋಟೆಲ್ ಬಂದ್ ಮಾಡಬೇಕಾಗುತ್ತೆ ಅಂತ ಹೇಳಿದರು. ಸಿಲಿಂಡರ್ ಒಂದು 20 ಇರ್ತೈತೆ, ನಾವು ಯಾವ ಸ್ಟಾಕ್ ಇರ್ತಿದ್ದೋ ಅದು ದಿನ ನಮಗೆ 3-4 ಸಿಲಿಂಡರ್ ಬೇಕು ದಿವಸ. ಅವಾಗ ಏನಾಗುತ್ತೆ, ದಿವಸ 4 ಸಿಲಿಂಡರ್ ಬೇಕಾದಾಗ ಕಡಿಮೆ ಆಗುತ್ತೆ. ಒಂದು ಸುಮಾರು 20 ದಿವಸ ಸಿಲಿಂಡರ್ ಇಲ್ಲ. ಅವಾಗ ಏನಾಯಿತು, ಎಲ್ಲ ಕಡಿಮೆ ಆಗ್ತಾ ಹೋಯ್ತು. ಇವಾಗ ನಾವು ಅಲ್ಲಿ ಇಲ್ಲಿ ಬ್ಲ್ಯಾಕ್ ಕೊಟ್ಟು ದುಡ್ಡು ಎಕ್ಸ್ಟ್ರಾ ಕೊಟ್ಟು ಕಲೆಕ್ಟ್ ಮಾಡ್ತಿದ್ವಿ. ಅದು ಸಾಕಾಗಲ್ಲ, ಒಂದೊಂದು ಸಿಲಿಂಡರ್ ಉಪಯೋಗಿಸ್ಕೊಂತಿದ್ವಿ ಇವಾಗ. ಅದು ಇಜಿಲ್ ಒಲೆ, ಅದೇ ಚಾರ್ಕೋಲು, ಆಮೇಲೆ ಸೌದೆ ಒಲೆ, ಕಟ್ಟಿಗೆ ಒಲೆ ಇವೆಲ್ಲ ಉಪಯೋಗಿಸ್ತಿದ್ವಿ. ಇನ್ನೂ ಇದಾಗಿ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ, ಅಂದರೆ ನಮಗೆ ಸಪ್ಲೈ ಬಂದಿಲ್ಲ. ಹೇಳಿದ್ವಿ, ಇಲ್ಲ ಬಂದಿಲ್ಲ ಅಂತಾರೆ ಅವರು. ಬಂದ್ ಮಾಡಲೇಬೇಕಾಗುತ್ತೆ. ಸದ್ಯ ಈಗ ಸ್ವಲ್ಪ ತಾತ್ಕಾಲಿಕ ನಡೆಸ್ತಾ ಇದ್ದೀವಿ. ಇನ್ನೂ ಪೂರ್ತಿ ನಾವು ಹುಡುಗರಿಗೆ ಸಂಬಳ ಕೊಡೋಕ್ಕಾಗದೆ ತುಂಬ ಊರುಗಳು ಕಳಿಸ್ಬೇಕಾಗ್ತದೆ. ಹೋಗಿ ಕಳಿಸಿ ಎಲ್ಲ ಬಂದ್ ಮಾಡೋ ಸಾಧ್ಯತೆ ಇದೆ. ಆ ಥರ ಆಗಿದೆ ಈಗ. ಬೆಂಗಳೂರಿನ ಪ್ರತಿಷ್ಠಿತ ಮಂತ್ರಿ ಮಾಲಲ್ಲೂ ಕೂಡ ಸಿಲಿಂಡರ್ ಅಭಾವ ಉಂಟಾಗಿದೆ. ಮಾಲ್ನ ಫುಡ್ ಕೋರ್ಟ್ ಅಲ್ಲಿರೋ ಹಲವು ಹೋಟೆಲ್ಗಳು ಬಂದ್ ಆಗಿವೆ. ರಾಜಧಾನಿ ಹೋಟೆಲ್ ಹಾಗೂ ಶಿವಸಾಗರ್ ಹೋಟೆಲ್ ಬಂದ್ ಮಾಡಿದ್ದು, ಗ್ಯಾಸ್ ಇಲ್ಲದ ಹಿನ್ನೆಲೆ ಹೋಟೆಲ್ ಬಂದ್ ಮಾಡಿರುವುದಾಗಿ ಹೋಟೆಲ್ನ ಮಾಲೀಕರು ಬೋರ್ಡ್ ಅನ್ನು ಅಳವಡಿಸಿದ್ದಾರೆ. ಇನ್ನು ಒರಾಯನ್ ಮಾಲ್ನ ಫುಡ್ ಕೋರ್ಟ್ ಅಲ್ಲಿರುವ ಹೋಟೆಲ್ಗಳಿಗೂ ಗ್ಯಾಸ್ ಬಿಸಿ ತಟ್ಟಿದೆ. ಫುಡ್ ಕೋರ್ಟ್ನಲ್ಲಿರೋ ಎಂಪೈರ್, ಡೊಮಿನೋಸ್ ಸೇರಿದಂತೆ ಅನೇಕ ಫುಡ್ ಸ್ಟಾಲ್ಗಳು ಕ್ಲೋಸ್ ಆಗಿದೆ. ಗ್ಯಾಸ್ ಸಪ್ಲೈ ಇಲ್ಲದ ಹಿನ್ನೆಲೆ ಫುಡ್ ಸ್ಟಾಲ್ಗಳನ್ನು ಬಂದ್ ಮಾಡಲಾಗಿದೆ. ಗ್ಯಾಸ್ ಸಪ್ಲೈ ಇಲ್ಲ, ನಿಮ್ಮ ಸಪ್ಲೈನೇ ಇಲ್ಲ, ಅದಕ್ಕೆ ಕ್ಲೋಸ್ ಮಾಡಿದ್ದೀರಾ? ಎಷ್ಟು ಟೈಮಿಂದ ಕ್ಲೋಸ್ ಆಗಿದೆ? ಜಸ್ಟ್ 1 hour ಸರ್.
ಹೌದಾ, ಇವತ್ತಿಂದ ಕ್ಲೋಸ್? ಏನು ಐಟಮು ಇಲ್ವಾ? ಏನಾಯ್ತು ನಿಮ್ದು ಒಂದೇ ಕ್ಲೋಸಾ ಇಲ್ಲ ಬೇರೆ? ಮಂಡ್ಯದಲ್ಲೂ ಗ್ಯಾಸ್ ಸಮಸ್ಯೆ ಉಲ್ಬಣಿಸಿದೆ. ಗ್ರಾಮೀಣ ಪ್ರದೇಶದಲ್ಲಿ ಗ್ಯಾಸ್ ಸಿಲಿಂಡರ್ಗೆ ಜನರು ಮುಗಿಬೀಳ್ತಾ ಇದ್ದು, ಖಾಲಿ ಸಿಲಿಂಡರ್ಗಳ ಜೊತೆ ಏಜೆನ್ಸಿ ಅಂಗಡಿಗಳ ಮುಂದೆ ಜನರು ಕಾದು ಕುಳಿತಿದ್ದಾರೆ. ಜಿಲ್ಲೆಯಲ್ಲಿ ಸಿಲಿಂಡರ್ ಸಮಸ್ಯೆ ಇಲ್ಲದಿದ್ದರೂ ಜನರು ಗ್ಯಾಸ್ ಪಡೆಯಲು ಏಜೆನ್ಸಿಗಳಿಗೆ ಬಂದಿದ್ದು, ವೃದ್ಧ ಮಹಿಳೆಯರು ಗ್ಯಾಸ್ ಪಡೆಯಲು ಹರಸಾಹಸ ಪಡುವಂತಾಗಿದೆ. ಸರ್ಕಾರಿ ಶಾಲೆಯ ಬಿಸಿಯೂಟಕ್ಕೂ ಗ್ಯಾಸ್ ಬಿಸಿ ತಟ್ಟಿದೆ. ಗ್ಯಾಸ್ ಸಿಲಿಂಡರ್ ಸರಬರಾಜಿಲ್ಲದೆ ಬಿಸಿಯೂಟ ತಯಾರು ಮಾಡೋದಕ್ಕೂ ಸಂಕಷ್ಟ ಉಂಟಾಗಿದೆ. ಚಿಕ್ಕಮಗಳೂರಿನ ಕೊಟ್ಟಿಗೆಹಾರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಿಲಿಂಡರ್ ಖಾಲಿಯಾಗಿದ್ದು, ಗ್ಯಾಸ್ ಇಲ್ಲದೆ ಸೌದೆ ಬಳಸಿ ಅಡುಗೆ ಮಾಡಲಾಗ್ತಿದೆ. ಜಿಲ್ಲಾಧಿಕಾರಿಗಳ ನಿರ್ದೇಶನವನ್ನೂ ಲೆಕ್ಕಿಸದೆ ಗ್ಯಾಸ್ ಏಜೆನ್ಸಿಯ ನಿರ್ಲಕ್ಷ್ಯ ವಹಿಸಿದೆ ಅಂತ ಶಾಲಾ ಆಡಳಿತ ಮಂಡಳಿ ಆರೋಪಿಸಿದೆ. ಕಮರ್ಷಿಯಲ್ ಗ್ಯಾಸ್ ಅಭಾವ ಹಿನ್ನೆಲೆ ತುಮಕೂರಿನಲ್ಲಿರುವ 6 ಇಂದಿರಾ ಕ್ಯಾಂಟೀನ್ನಲ್ಲಿ ಸೌದೆ ಒಲೆ ಅಡುಗೆ ಮಾಡಲಾಗ್ತಾ ಇದೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇರೋದ್ರಿಂದ ಊಟದ ಮೆನುವಿನಲ್ಲಿ ಕಡಿತಗೊಳಿಸಿದ್ದು, ಬೆಳಗ್ಗೆ ರೈಸ್ ಬಾತ್, ಮಧ್ಯಾಹ್ನ ಅನ್ನ ಸಾಂಬಾರ್ ಮಾತ್ರ ಪೂರೈಕೆ ಮಾಡಲಾಗ್ತಾ ಇದೆ. ಗ್ಯಾಸ್ ಇಲ್ಲದೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು ಬಹಳ ಕಷ್ಟವಾಗ್ತಿದೆ. ಶೀಘ್ರದಲ್ಲೇ ಸರ್ಕಾರ ಈ ಸಮಸ್ಯೆ ಬಗೆಹರಿಸಬೇಕು ಅಂತ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ ಮನವಿ ಮಾಡಿಕೊಂಡಿದ್ದಾರೆ. ಎಲ್ಪಿಜಿ ಪೂರೈಕೆ ಇಲ್ಲದೆ ಆಟೋ ಚಾಲಕರು ಪರದಾಡುವ ಸ್ಥಿತಿ ಬಂದಿದೆ. ದೇವನಹಳ್ಳಿ ಪಟ್ಟಣದಲ್ಲಿರುವ ಏಕೈಕ ಎಲ್ಪಿಜಿ ಗ್ಯಾಸ್ ಬಂಕ್ ಬಂದ್ ಬಂಕ್ ಬಳಿ ಬಂದು ಖಾಲಿ ಬೋರ್ಡ್ ನೋಡಿ ಆಟೋ ಚಾಲಕರು ವಾಪಸ್ ಆಗ್ತಿದ್ದಾರೆ. ಪ್ರತಿದಿನ 5,000 ಟನ್ ಎಲ್ಪಿಜಿ ಗ್ಯಾಸ್ ಬಂಕ್ನಲ್ಲಿ ಮಾರಾಟ ಆಗ್ತಿತ್ತು. ಆದರೆ ಈಗ ಸಪ್ಲೈ ಇಲ್ಲದ ಹಿನ್ನೆಲೆ ಬಂಕ್ ಬಂದ್ ಆಗಿದ್ದು, ಗ್ಯಾಸ್ ಸಿಗದೆ ಚಾಲಕರು ಆಟೋಗಳನ್ನು ತಳ್ಕೊಂಡು ಹೋಗಿದ್ದಾರೆ. ಸ್ಟಾಕ್ ಇಲ್ಲ, ಸ್ಟಾಕ್ ಬರ್ತಾ ಇಲ್ಲ. ನಾನು ಆಫೀಸಿಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ, ಸ್ಟಾಕ್ ಬಂದಿಲ್ಲ. ಬಟ್ ಏನಾಗಿದೆ, ಇಲ್ಲಿ ಸರೌಂಡಿಂಗ್ 20 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇರೋದು ಇದು ಒಂದೇ ಬಂಕ್. ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 500 ಆಟೋಗಳಿಗೆ ತೊಂದರೆ ಆಗ್ತಾ ಇದೆ. ನಾವು ಅದನ್ನ ಇನ್ಫಾರ್ಮ್ ಮಾಡ್ತಾನೆ ಇದೀವಿ ಕಂಪನಿಗೆ, ಬಟ್ ಗ್ಯಾಸ್ ಬಂದಿಲ್ಲ ಸರ್. ಇನ್ನು ನಮ್ ಊಟ ಗತಿ ಇಲ್ಲ, ಏನಿಲ್ಲ. ಗ್ಯಾಸ್ ಇಲ್ದಿರ ಶನಿವಾರ ಮಧ್ಯಾಹ್ನ ಖಾಲಿ ಆಗಿತ್ತು. ನಾವು ಡೈಲಿ ಬಂದು ಹೋಗೋದು ತೊಂದರೆ ಆಗ್ತದೆ. ನಮ್ ಒಟ್ಟಿಗೆ ಇದೊಂದ್ಬಿಟ್ರೆ ಗತಿಯಲ್ಲಿ ಐತೆ. ಕೋಲಾರದಲ್ಲಿ ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಆಟೋ ಗ್ಯಾಸ್ ಮಾರಾಟ ಮಾಡ್ತಿರೋದಕ್ಕೆ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂಗಾರಪೇಟೆ ನಗರದ ಕೆಜಿಎಫ್ ರಸ್ತೆಯಲ್ಲಿನ ಗೋ ಗ್ಯಾಸ್ ಬಂಕ್ನಲ್ಲಿ 65 ರೂಪಾಯಿ ನಿಗದಿಯಾಗಿದ್ರೂ ಕೂಡ 85 ರೂಪಾಯಿಗೆ ಗ್ಯಾಸ್ ಮಾರಾಟ ಮಾಡ್ತಿದ್ದಾರೆ ಅಂತ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅನಿಲ ಕಂಪನಿಗಳೊಂದಿಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಇವತ್ತು ಸಭೆ ನಡೆಸಿದ್ದಾರೆ. ವಸಂತನಗರದಲ್ಲಿರುವ ಆಹಾರ ನಾಗರಿಕ ಸರಬರಾಜು ಕಚೇರಿಯಲ್ಲಿ ಐಒಸಿ, ಎಚ್ಪಿಸಿ, ಬಿಪಿಸಿ, ಜಿಎಐಎಲ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಅವರು, ರಾಜ್ಯದಲ್ಲಿ ನಿತ್ಯ 44,000 ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೇಕು. 20% ಅಂತೆ ನಮಗೆ 9,000 ಸಿಲಿಂಡರ್ ಸಿಗುತ್ತೆ. ಇದರಲ್ಲಿ 4,000 ಆಸ್ಪತ್ರೆಗಳಿಗೆ ಹೋಗುತ್ತೆ. ಆಟೋಗಳಿಗೆ 2,500 ಪೂರೈಕೆ ಮಾಡಲು ನಿರ್ಧರಿಸಲಾಗಿದೆ. ಹೋಟೆಲ್ಗಳಿಗೆ ನಿತ್ಯ 1,000 ಸಿಲಿಂಡರ್ ಕೊಡಲು ತೀರ್ಮಾನಿಸಲಾಗಿದೆ. ಒಂದು ವಾರ ಹೋಟೆಲ್ನವರು ಸಹಕಾರ ಕೊಡಬೇಕು. ಗೃಹ ಬಳಕೆ ಸಿಲಿಂಡರ್ ಪೂರೈಕೆಯಲ್ಲಿ ತೊಂದರೆ ಇಲ್ಲ. ಜನರು ಪ್ಯಾನಿಕ್ನಿಂದಾಗಿ ಬುಕಿಂಗ್ ಮಾಡ್ತಿದ್ದಾರಷ್ಟೇ ಅಂತ ಹೇಳಿದರು. ಸರ್ಕಾರ ಒಂದು ಆದೇಶ ಮಾಡಿದೆ. ಎಸೆನ್ಷಿಯಲ್ ಏರ್ಲೈನ್ಸು, ರೈಲ್ವೆ ಕ್ಯಾಂಟೀನ್ಸು, ಇಂದಿರಾ ಕ್ಯಾಂಟೀನು ಇವೆಲ್ಲ ಈಗ ಹೇಳಿದೆ. ಇವೆಲ್ಲ ಸೇರಿ ಒಂದು 4,200 ಪ್ಲಸ್ 1,200 5,200 ಸಿಲಿಂಡರ್ ಎಸೆನ್ಷಿಯಲ್ ಸರ್ವಿಸಸ್ಗೆ ಕೊಡ್ತಾ ಇದ್ದೀವಿ. ಆಟೋ ರಿಕ್ಷಾದು ಬಹಳ ಇಂಪಾರ್ಟೆಂಟ್ ಇದೆ. ಅವರಿಗೆ ನಾವೀಗ 2,540 ಸಿಲಿಂಡರ್ ಅನ್ನು ಕೊಡ್ತಾ ಇದ್ದೀವಿ. ಅವರು ಕೂಡ ಸ್ವಲ್ಪ ರೀತಿಯಾಗಿ ಉಪಯೋಗಿಸಬೇಕಾಗಿದೆ. ಅವರ ಜೀವನೋಪಾಯ ಇರೋದ್ರಿಂದ ಅದಕ್ಕೆ ಪ್ರಯಾರಿಟಿ ಕೊಟ್ಟಿದ್ವಿ. ಅದರಿಂದ ಹೋಟ್ಲಿಗೆ ಕೊಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ಅವ್ರ ಬದುಕು ಅವರನ್ನು ಅವಲಂಬಿಸಿದೆ. ಹೋಟೆಲ್ ಮಾಲೀಕರ ದೃಷ್ಟಿ ಇವತ್ತಿನ ಸಚಿವ ಕೆಎಚ್ ಮುನಿಯಪ್ಪ ಮೀಟಿಂಗ್ನತ್ತ ನೆಟ್ಟಿತ್ತು. ಆದರೆ ಇವತ್ತಿನ ಮೀಟಿಂಗ್ನಲ್ಲಿ ಪ್ರಯಾರಿಟಿ ಅನುಸಾರವಾಗಿ ನಾವು ಸಿಲಿಂಡರ್ ಪೂರೈಕೆ ಮಾಡ್ತೀವಿ ಅಂತ ಸಚಿವ ಮುನಿಯಪ್ಪ ಹೇಳಿದ್ದಾರೆ. 20% ಸಿಲಿಂಡರ್ ಸಿಗೋ ನಿರೀಕ್ಷೆಯಲ್ಲಿದ್ದ ಹೋಟೆಲ್ ಮಾಲೀಕರಿಗೆ ಇದರಿಂದ ನಿರಾಸೆಯಾಗಿದೆ. ಸರ್ಕಾರದ ನಡೆಗೆ ಹೋಟೆಲ್ ಮಾಲೀಕರ ಸಂಘ ಬೇಸರ ವ್ಯಕ್ತಪಡಿಸಿದೆ. ಇವತ್ತು ಸಂಜೆ 4 ಅಥವಾ 5 ಗಂಟೆಗೆ ಹೋಟೆಲ್ ಮಾಲೀಕರು ಸುದ್ದಿಗೋಷ್ಠಿ ನಡೆಸುವ ಸಾಧ್ಯತೆ ಇದೆ. ರಾಜ್ಯ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಜಿಕೆ ಶೆಟ್ಟಿ, ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್, ಹೋಟೆಲ್ ಸಂಘದ ಕಾರ್ಯದರ್ಶಿ ವೀರೇಂದ್ರ ಕಾಮತ್ ಸೇರಿದಂತೆ ಅನೇಕರು ಈ ಸಭೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ.
ಇನ್ನು ಗ್ಯಾಸ್ ಸಮಸ್ಯೆ ಬಗ್ಗೆ ಐಒಸಿಎಲ್ ಮ್ಯಾನೇಜರ್ ಸಿದ್ಧಾರ್ಥ್ ಮಾತನಾಡಿದ್ದು, ಡೊಮೆಸ್ಟಿಕ್ ಸಿಲಿಂಡರ್ನಲ್ಲಿ ಯಾವುದೇ ವ್ಯತ್ಯಯ ಇಲ್ಲ, ಗ್ರಾಹಕರು ಯಾರೂ ಪ್ಯಾನಿಕ್ ಆಗೋದು ಬೇಡ. ಈ ಹಿಂದಿನಂತೆ ಸಿಲಿಂಡರ್ ಪೂರೈಕೆ ಮಾಡ್ತೀವಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಆಟೋ ಗ್ಯಾಸ್ ಬಳಸಲಾಗ್ತಾ ಇದೆ. ಕಳೆದ ವಾರದಲ್ಲಿ 50% ಆಟೋ ಗ್ಯಾಸ್ ಪೂರೈಕೆ ಮಾಡಲಾಗಿದೆ. ರಾಜ್ಯ ಸರ್ಕಾರದ ಸೂಚನೆ ಪಾಲಿಸುವಂತೆ ಹೋಟೆಲ್ ಮಾಲೀಕರಿಗೆ ಮನವಿ ಮಾಡ್ತೀನಿ ಅಂತ ಸಿದ್ಧಾರ್ಥ್ ಹೇಳಿದರು. Inside airport, that has been decided to give priority to this sector, educational institute, hospitals, this Indira canteens, and the premises inside railway station, bus stand, airports, because these sectors cannot, anybody inside airport cannot go anywhere. So, and the auto LPG is very peculiar to Karnataka, especially Bangalore.